ದೇವ್ರು ಕೈ ಕೊಟ್ಟಿದ್ದಾನೆ. ಹೊಡೆಯೋ ಕೈನ ಹಿಡ್ದೋಳ್ಗೆ ವಾಪಸ್ ಹೊಡೆಯಕ್ ಬರಲ್ವಾ? ಇನ್ನು ನಾನು ನಿಮ್ಮ ಮೇಲೆ ಕೈ ಮಾಡ್ಬೋದು ಮೇಡಮ್, ಆದ್ರೆ ನಿಮ್ದ ಕೊಳಕ್ ಮನಸ್ಥಿತಿ ಇರೋದ್ರಿಂದ ನಿಮ್ಮನ್ ಮುಟ್ಟಿ ನನ್ನ ಕೈ ಗಲೀಜ್ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಕನ್ನಡಿಯಲ್ಲಿ ಮನ್ಸಲ್ಲಿರೋ ಕಲೆ ಎಲ್ಲ ಕಾಣಿಸೋ ಹಾಗಿದ್ದಿದ್ರೆ ನಿಮ್ ಮುಖ ನೋಡಿ ನಿಮ್ಗೆ ಅಸಹ್ಯ ಅನ್ಸಿರೋದು. ಬಾರೆ ರಮ್ಯಾ. ಸಿಂಧು ಅತ್ತಿಗೆ ಇಲ್ಲಿ ಸರ್ ಅದು ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಕನ್ನಡಿಯಲ್ಲಿ ಮನ್ಸಲ್ಲಿರೋ ಕಲೆ ಎಲ್ಲ ಕಾಣಿಸೋ ಹಾಗಿದ್ದಿದ್ರೆ ನಿಮ್ ಮುಖ ನೋಡಿ ನಿಮ್ಗೆ ಅಸಹ್ಯ ಅನ್ಸಿರೋದು. ಸೌಂದರ್ಯ, ಸೌಂದರ್ಯ, ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆನೆ ಆ ಹುಡುಗಿ ನನ್ನ ಕಣ್ ಮುಂದೆ ಇರಬೇಕು. ನಾಳೆನೆ ಅಂದ್ರೆ ಕಷ್ಟ. ಆ ಹುಡುಗಿ ಇರೋದು ಕಳಸಾದಲ್ಲಂತೆ. ಅಡ್ರೆಸ್, ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ? ಹುಡುಗಿ ಹೆಸರು, ಕುಲ, ಗೋತ್ರ, ನಕ್ಷತ್ರ, ಅಡ್ರೆಸ್ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬ್ರೋಕರ್ನ ಬಿಟ್ಟಿದ್ದೀನಿ. ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ ನಮಗೆ ಸಿಗುತ್ತೆ. ಇತ್ತು ಸೌಂದರ್ಯ, ಚಿರು ಮದುವೆ ವಿಷಯದಲ್ಲಿ ನೀನು ಕಾನ್ಫಿಡೆಂಟ್ ಆಗಿದೆಯಾ ಅಲ್ವಾ? 100%. ಸರಿ, ಮುಂದೆ? ನಾಳೆ ಬೆಳಗ್ಗೆನೆ ಎಲ್ರಿಗೂ ರೆಡಿ ಇರಕ್ಕೆ ಹೇಳು. ಎಲ್ಲಿಗೆ? ಕಳಸಕ್ಕೆ. ಯಾರಾದರೂ ಕೇಳಿದ್ರೆ ಕಳಸೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳು. ಸರಿ. ಅಯ್ಯೋ, ಅಕ್ಕ ಏನೂ ಬಂದಿಲ್ಲ. ರಮ್ಯಾನೂ ಬೇಜಾರು ಮಾಡ್ಕೊಂಡು ಹೊರಟೋದ್ಲು. ಅಕ್ಕ ಇಲ್ದೆ ನಮ್ಮ ಮನೆಗೆ ಹೇಗೆ ಹೋಗ್ಲಿ? ದೀಪು, ಅಣ್ಣ, ಯಾಕಣ್ಣ ಹಿಂಗ್ ತೂರಾಡ್ತಿದ್ಯಾ? ದೀಪು, ಅದು ಜ್ಯೂಸ್ ಕುಡಿಯೋಕೆ ಮುಂಚೆ ಶೇಕ್ ಮಾಡಬೇಕಲ್ಲ, ಶೇಕ್ ಮಾಡಿರಲಿಲ್ಲ, ಅದಕ್ಕೆ ಒಂಚೂರು. ಅಣ್ಣ, ಹಿಂಗ್ ಕುಡ್ದು ಆರೋಗ್ಯ ಹಾಳು ಮಾಡ್ಕೋಬೇಡ. ಊಟ ಮಾಡ್ತೀಯಾ? ಅದು ಊಟಕ್ಕೆ ಅಂತಿದ್ದು ಔಷಧಿ ಆಗೋಯ್ತು. ಏಯ್, ಇವನ್ ಜೊತೆ ಏನೇ ನಿನ್ ಮಾತು? ಓಹೋ ತಂಗಿ, ಹೇಗಿದ್ಯಮ್ಮ? ಇವನ್ ಅಣ್ಣ ಅಂತ ಹೇಳ್ಕೊಳಕ್ಕೂ ಅವಮಾನ ಆಗುತ್ತೆ ನನ್ಗೆ. ಇಂಥ ಸ್ಥಿತಿಲಿ ನನ್ನ ಜೊತೆ ಮಾತಾಡ್ಬೇಡ, ಅಸಹ್ಯ ಆಗುತ್ತೆ ನನ್ಗೆ. ಬಾ ಹೋಗೋಣ. ಅಕ್ಕ, 1 ನಿಮಿಷ ಅಕ್ಕ. ಊಟನೇ ಮಾಡಬೇಕು. ನೀ ಕೊಟ್ಟಿರೋ ದುಡ್ಡನ್ನ ಕುಡಿದ್ರೆ ನಿನ್ನ ಪ್ರೀತಿಗೆ ಅವಮಾನ ಮಾಡಿದೆ. ನಾವು ಊಟ ಮಾಡ್ತೀನಿ. ಸೌಂದರ್ಯ, ನಾನು ಆಗ್ಲೇ ನಂಗೆ ಊಟ ಬೇಡ ಅಂತ ಹೇಳಿದ್ನಲ್ಲ. ನೀನು ಬೇಡ ಅಂದರೆ ಚಿರು ನನ್ನನ್ನು ಬಿಡಬೇಕಲ್ಲ. ನೀನು ಊಟ ಮಾಡೋವರೆಗೂ ಅವ್ನು ಬಿಡಲ್ಲ. ನೋಡು, ವಿಡಿಯೋ ಕಾಲಲ್ಲಿದೆ. ಅದಕ್ಕೆ ನಿಮ್ಗೊಂದು ಕತೆ ಹೇಳ್ತೀನಿ. ಆ ಕತೆ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಊಟ ಸೇರುತ್ತೆ. ಏನ್ ಚಿರು, ನನ್ನ ಟ್ರಿಕ್ಸ್ನ
ನನ್ನ ಮೇಲೆ ಪ್ಲೇ ಮಾಡ್ತಾ ಇದೆಯಾ? ಒಂದು ಸುಂದರವಾದ ಹೆಣ್ಣು, ಮನೆ ಬೆಳಗೋಕೆ ಅಂತ ಬಂದದ್ದು ದೇವತೆ. ಎಲ್ಲರೂ ಸೇರೋದು ಮನೆ ಒಳಗೆ ಬರುವಾಗ ತವ್ರ ಮನೆಯಿಂದ ಉಡಿ ತುಂಬ ಮಡ್ಲಕ್ಕಿ ತುಂಬ್ಕೊಬಂದ್ರೆ ಆ ದೇವತೆ ಮಡ್ಲು ತುಂಬ ಮಮಕಾರ ಅಂತ ತುಂಬ್ಕೊಂಬಂದ್ಲು. ಯಾವುದೋ ಪಂಚರದಲ್ಲಿ ಕುಪ್ಪಿ ಪರಿನ ಮತ್ತೆ ಕುಡುಕ್ ಕರ್ಕೊಂಡ್ಬಂದ್ಲು. ಯಾರು ಇಲ್ಲದೆ ಅನಾಥವಾಗಿದ್ದ ಮಗುಗೆ ಹಡೆಯದೆ ತಾಯತ್ಲು. ಚಿರು, ತಾಯಿ ಗುಣ ಇರೋರದಕ್ಕೆ ನೀವು ನಿಮ್ಮ ಗುಣದ ಥರನೇ ನಿಮ್ಮ ಸೌಂದರ್ಯನು ಯಾವಾಗಲೂ ಹಾಗೆ ಇರುತ್ತೆ. ಯಾರೋ ಏನೋ ಅಂದ ತಕ್ಷಣ ನಿಮ್ಮ ಸೌಂದರ್ಯ ಕುಂದು ಹೋಗಲ್ಲ. ಅದಕ್ಕೆ ಪ್ಲೀಸ್ ಊಟ ಮಾಡಿ. ಅದಕ್ಕೆ ಸರಿ. ಕೂತ್ಕೋ. ನಿಂತ್ಕೊಳ್ರೆ. ಎಲ್ಲಿಗೆ ಹೋಗಿದ್ರಿ? ನಿಮ್ಗೇನು ಹೊತ್ತು ಗೊತ್ತು ಒಂದೂ ಇಲ್ವಾ? ಬೆಳಿಗ್ಗೆ ಹೋದವ್ರು ಈಗ ಬರ್ತಾ ಇದ್ದೀರಲ್ಲ, ಎಲ್ಲಿ ಹೋಗಿದ್ರಿ? ಅಮ್ಮ ಅದು ಬೇಡಮ್ಮ, ನೀನ್ ಬಿಡು. ನಾನ್ ನೋಡಿದ್ರೆ ನಿನಗೆ ಮದ್ವೆ ಆಗ್ಲಿ ಅಂತ ಕಣ್ ದೇವ್ರಿಗೆಲ್ಲ ಹರಕೆ ಹೊರ್ತಿದ್ದೀನಿ. ನೀನ್ ನೋಡಿದ್ರೆ ಊರೂರು ಸುತ್ಕೊಂಡು ಒತ್ತಿಲ್ಲ ಸುತ್ತಕ್ ಮನೆಗೆ ಬರ್ತಿದ್ಯಾ. ನನ್ಗ್ಯಾಕಮ್ಮ ಬೈತೀಯಾ? ಎಲ್ಲ ದೀಪನಿಂದಾನೇ ಲೇಟ್ ಆಗಿದ್ದು. ಬಸ್ ಸ್ಟಾಪ್ ಹತ್ರ ಅಣ್ಣನ ಜೊತೆ ಮಾತಾಡ್ತಾ ಕೂತಿದ್ಲು. ಬೈಯೋದಿದ್ರೆ ಅವಳಿಗೆ ಬೈ. ಬೈಯಮ್ಮ, ಇವಾಗ ಬೈ. ಮಗ ಅಂದ ತಕ್ಷಣ ವಾಲ್ಯೂಮ್ ಮ್ಯೂಟ್ ಆಗ್ಬಿಡ್ತಲ್ವಾ? ಲೇ ದೀಪ, ನಿನ್ನಿಂದ ನಾನ್ ಬೈಸ್ಕೊತಾ ಇದ್ದೀನಿ ನೋಡು. ಆ ಕುಡ್ಕನ್ ಜೊತೆ ಮಾತಾಡ್ಬೇಡ ಅಂತ ಎಷ್ಟ್ ಸತಿ ಹೇಳಿದ್ರು ಕೇಳದೇ ಇಲ್ವಲ್ಲ ನೀನು? ಹೋಗ್ಲಿ ಬಿಡೆ, ಮಾತಾಡಿದ್ರೆ ಏನ್ ತಪ್ಪು? ಅಣ್ಣ ತಾನೇ. ಅವನು ನನ್ನ ಮಗನೇ ಅಲ್ಲ ಅಂತ ನನ್ನ ತಲೆ ಮೇಲೆ ನೀರು ಸುಡ್ಕೊಂಡು ತುಂಬಾ ವರ್ಷ ಆಯ್ತು. ಯಾಕ್ರೆ ಇಂತ ಮಾತಾಡ್ತೀರಾ? ಪಾಪ ಅವನು. ಯಾರೇ ಪಾಪ? ದಿನ ಅಲ್ಲಿ ಇಲ್ಲಿ ಕುಡಿದು ಬಿದ್ದು ನಮ್ಮ ಮಾನ ಮರ್ಯಾದೆ ಕಳಿಯೋದಕ್ಕಿಂತ ಒಂದೇ ಒಂದ್ಸಲ ಸತ್ತೋದ್ರೆ 3 ಇಡೀ ಮಣ್ಣು ಹಾಕಿ ಮರ್ತು ಬಿಡ್ಬೋದು. ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಬಿದ್ಕೊಂಡ್ರೆ ಸರಿ. ಯಾರಾದ್ರೂ ಅವನ ಪರ ವಹಿಸ್ಕೊಂಡ್ ಬಂದ್ರೆ ನಾನು ಮನುಷ್ಯ ಆಗಿರಲ್ಲ. ಹೋಗೆ. ಮಾವ, ಕಳ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಂತೆ. ಚಿರು ಹೆಸರಲ್ಲಿ ನಡೀತಿರೋ ಪೂಜೆ ನಾನಲ್ಲಿದ್ದರೆ ಅವನಿಗೆ ಇಷ್ಟ ಆಗಲ್ಲಮ್ಮ. ಅದು ಹಾಗಲ್ಲಮ್ಮ. ಹೌದಮ್ಮ, ನನ್ನ ಮಗ ಸಂತೋಷವಾಗಿರಲಿ, ಅವನ ಭವಿಷ್ಯ ಗಟ್ಟಿಯಾಗಲಿ ಅಂತ ಅದಕ್ಕೆ ದುಡಿಮೆನೇ ಎಲ್ಲ ಅಂದ್ಕೊಂಡೆ. ಅವನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದೆ ಅಂತ ಅವನು ಕೋಪ ಮಾಡಿಕೊಂಡ. ಅವನಿಗೆ ನಾನು ಬೇಕಾದಾಗ ನಾನು ಅವನಿಂದ ದೂರ ಇದ್ಬಿಟ್ಟೆ. ನನಗೆ ಅವನು ಬೇಕು ಅಂದಾಗ ಈಗ ನನ್ನ ಕೈಗೆ ಸಿಗದೆ ಇರುವಷ್ಟು ದೂರ ಹೋಗಿದ್ದಾನೆ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ನೀವು ಹೋಗ್ಬನ್ನಿ. ಕಳಸ ದೇವಸ್ಥಾನದಲ್ಲಿ ಚಿರುನ ಮದುವೆ ಆಗೋ ಹುಡುಗಿ ಬೇಗ ಸಿಗಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀವಿ. ಅವನಿಗೆ ಮದುವೆಯಾಗಿ ನನ್ನ ಕೈಗೊಂದು ಮೊಮ್ಮಗು ಬಂದಮೇಲೆ ಆ ಮಗುನೇ ನಮ್ಮಿಬ್ಬರನ್ನ ಮತ್ತೆ ಒಂದು ಮಾಡುತ್ತೋ ಏನೋ. ಆ ಮಗುನ ಮುದ್ದಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಕಳೆದು ಬಿಡ್ತೀನಿ. ಏನಿದು? ಲವ್ ಅಟ್ ಫಸ್ಟ್ ಸೈಟ್ ಅಂದರೆ
ಇದೇ ಇರ್ಬೋದಾ? ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಗೊರಕೆ ಹೊಡಿತಿರೋದು ನೋಡು. ತೀರ್ ನೋಡು, ಟವಲ್ಗೆ ಸಸ್ಪೆಂಡರ್ಸ್ ಹಾಕೊಂಡು. ಬಸ್ ಅದು ನಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬಸ್. ಮಲ್ಗೋದಿದ್ರೆ ಮೇಲೆ ರೂಮಿಗೆ ಹೋಗಿ ಮಲ್ಕೋ ಹೋಗು. ಓಕೆ ಬಸ್, ನೀವು ಹೋಗಿ ನಿದ್ದೆ ಮಾಡಿ. ನಂಗೆ ನಿದ್ದೆ ಬಂದ್ರೆ ನಾನು ಯಾಕೆ ಹಿಂಗೆ ಆಡ್ತಿದ್ದೆ? ನಿಮಗೆ ನಿದ್ದೆ ಬರ್ತಿಲ್ವಾ? ಯಾಕೆ? ನಾವು ಕಣ್ಣು ಮುಚ್ಚಿದ್ರೆ ಆ ಹುಡುಗಿನೇ ಬರ್ತಿದ್ದಾಳೆ ಕಣೋ. ಕಣ್ಣು ಮುಚ್ಚಿದ್ರೆ ಆ ಹುಡುಗಿ ಬರ್ತಾಳೆ, ಕಣ್ಣು ಓಪನ್ ಮಾಡಿದ್ರೆ ಅವಳು ಮಾಯ ಆಗ್ತಾಳೆ. 100%. ಬಾಸು, ದಿಸ್ ಈಸ್ ಲವ್ ಬಾಸು. ಈ ವಿಷಯ ಈಗಲೇ ಮತ್ತೆ ಹೇಳಿ, ಮಿಕ್ಕಿದ ಕೆಲಸ ನಾನು ನೋಡ್ಕೊಂಡು. ಡೋಂಟ್ ವರಿ, ಐ ಆಮ್ ದೇರ್ ಫಾರ್ ಯು ಬಾಸು. ಹಂಗೆಲ್ಲ ಹೇಳೋಕ್ಕಾಗಲ್ಲ ಕಣೋ. ಇನ್ನೂ ತುಂಬ ಯೋಚನೆ ಮಾಡೋದಿದೆ. ಅಕಸ್ಮಾತ್ ಹುಡುಗಿ ಇನ್ನೊಂದ್ಸಲ ನೋಡ್ಕೊಂಡು ಬಂದೇ ಬಂದು ಇದೇ ನನಗೆ ಸಿಗ್ತಿರೋ ಸಿಗ್ನಲ್ ಅಟ್ಕೊಂಡು ಸೀದಾ ಅದಕ್ಕೆ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನೀವು ಇದ್ರ ಬಗ್ಗೆ ಇಲ್ಲಿ ನೆನ್ಕೊಂಡು ಯೋಚನೆ ಮಾಡಿ, ನಾನು ಬಿಸ್ನೆಸ್ನ ಹೆಂಗೆ ರೀಚ್ ಮಾಡಬೇಕು ಅಂತ ಮಲ್ಕೊಂಡು ಯೋಚನೆ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಒಳಗೆ ಹೋಗಿ ಮಲ್ಕೋಬಾರ್ದಾ? ಎಷ್ಟೊತ್ತು ಅಂತ ಅಳ್ತಾ ಕೂತಿರ್ತೀಯ? ಅಳ್ದೆ ಏನ್ರಿ ಮಾಡ್ಲಿ? ಮಗನಿಗೆ ಮದುವೆ ಮಾಡಿ ಮನೆಗೆ ಸೊಸೆ ಬರಬೇಕು ಅಂತ ಆಸೆ ಪಟ್ಟೆ. ಏನ ದೀಪು ಮದುವೆ ಮೇಲೆ ಆಸಕ್ತಿನೇ ಇಲ್ಲ ಅಂತಿದ್ದಾಳೆ. ಮದುವೆ ಆಗ್ಬೇಕು ಅಂತಿರೋ ರೂಪನ್ಗೆ ತಾಯಿ ಭಾಗ್ಯನೇ ಇಲ್ಲ ರೀ. ಇದನ್ನೆಲ್ಲ ನೋಡ್ತೀರಾ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ? ನಮ್ಗೆ ಯಾರ್ದೋ ಶಾಪ ಇದೆ ರೀ, ಯಾರ್ದೋ ಶಾಪ ಇದೆ. ಪದೇ 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 ಶಾಪ 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 ಅಂತ ಕೊಡ್ಬೇಡ. ಯಾರಿಗ್ ಗೊತ್ತು, ಅವಳ ಹಣೆ ಬರ ಚೆನ್ನಾಗಿದ್ರೆ ಆ ಶಾಪನೇ ಹೊರ ಆಗ್ಬಿಡ್ಬಹುದು. ಏನಮ್ಮ ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ತೂಕಳಿಸ್ತಾರ? ಏನ್ರಿ ಸಡನ್ ಆಗಿ ರಾತ್ರಿ ಬಂದು ಮನೆ ದೇವ್ರ ಪೂಜೆಗೆ ಹೋಗ್ಬೇಕು ರೆಡಿಯಾಗಿ ಅಂದ್ರೆ ಹೇಗಾಗತ್ತೆ? ಅಕ್ಕ ಯಾಕಕ್ಕ ಅಪ್ಸೆಟ್ ಆಗಿದೆಯಾ? ಮತ್ತೇನೇನು, ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಕಂಪನಿ, ಬಿಸ್ನೆಸ್, ಮೀಟಿಂಗ್ ಎಲ್ಲ ಇದ್ರು, ಅವ್ರು ಹೇಳಿದ ತಕ್ಷಣ ಎಲ್ಲಾನು ಕ್ಯಾನ್ಸಲ್ ಮಾಡಿಬಿಟ್ರಿ ಅಲ್ವಾ? ನಾವೆಲ್ಲ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ತುಂಬ ಪವರ್ಫುಲ್ ದೇವಸ್ಥಾನ. ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ನೆರವೇರತ್ತಂತೆ. ಅದಕ್ಕೆ ಸೌಂದರ್ಯ ಹೊರಡೋಣ. ಯಾಕಮ್ಮ ಸೌಂದರ್ಯ, ಏನಾಯ್ತು? OMG, ಅರ್ಚನಾ ಅಕ್ಕ ಕೂಡ ಸೌಂದರ್ಯ ಅದಕ್ಕೆ ಹಾಕೊಂಡಿರೋ ಕಲರ್ನೇ ಹಾಕೊಂಡ್ಬಿಟ್ಟಿದ್ದಾಳೆ. ಅರ್ಚನಾ, ಸೌಂದರ್ಯ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಂತ ಗೊತ್ತಿದ್ದು ನೀನು ಯಾಕಮ್ಮ ಅವಳ ಕಲರ್ ಬಟ್ಟೆನೇ ಹಾಕೊಂಡೆ? ಚಿಕ್ಕಪ್ಪ ನನಗೇನು ಕನ್ಸು ಬಿದ್ದಿತ್ತ ನಾನು ಹಾಕಿರೋ ಕಲರೇ ಅವರು ಹಾಕಿರ್ತಾರೆ ಅಂತ? ಇಷ್ಟಕ್ಕೂ ಈಗ ಏನಾಯ್ತು? ಅವಳು ಹಾಕೋ ಕಲರ್ ಬಟ್ಟೆಗಳನ್ನ ನಾವ್ ಯಾರು ಹಾಕೊಳ್ಳೇಬಾರ್ದಾ? ಅಲ್ಲಮ್ಮ, ನಿನಗೆ ನನ್ನ ತಂಗಿ ಬಗ್ಗೆ ಗೊತ್ತಿಲ್ಲದೆ ಇರೋದಾ? ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಮನ್ಸಲ್ಲಿ ಹೋಗ್ಬೇಕು. ಗುರು ಹೊರಗಡೆ ಕಾಯ್ತಾ ಇದ್ದಾನೆ, ಹೊರಡೋಣವಾ? ಸೌಂದರ್ಯ, ದೃಷ್ಟಿ ತೆಗಿತೀನಿ. ಥ್ಯಾಂಕ್ಸ್ ಅಣ್ಣ. ಭಾವ ಎಲ್ಲಿ? ಅವ್ರು ನಮ್ಮ ಜೊತೆ ಬರೋದಿಲ್ವಾ? ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ. ಶುಭ ಕಾರ್ಯನ ಮುಂದುವರಿಸು ಅಂತ ನನಗೆ ಹೇಳಿದ್ದಾರೆ. ಸೌಂದರ್ಯ, ಟೈಮ್ ಆಯಿತು, ತುಂಬ ಕೆಲಸ ಇದೆ ಅಂತ ಹೇಳಿದೆ. ಕೆಲ್ಸನ? ನಾವೆಲ್ಲ ಹೋಗ್ತಾ ಇರೋದು ಮನೆ ದೇವ್ರಿಗಲ್ವಾ? ಹೌದು, ಮನೆ ಬೆಳಗೋ ದೇವಿ ನೋಡಕ್ಕೆ.
ಅಲ್ಲ ರೀ, ಊರ ಹಬ್ಬ, ದೊಡ್ಡ ದೊಡ್ಡವರೆಲ್ಲ ಬರ್ತಿದ್ದಾರೆ. ವಯಸ್ಸು ಹುಡುಗರ್ನ ಯಾರನ್ನಾರು ಡ್ಯೂಟಿಗೆ ಹಾಕೋದ್ ಬಿಟ್ಟು ನೀವೇ ವಹಿಸ್ಕೊಂಡಿದ್ದೀರಲ್ಲ, ಇದೆಲ್ಲ ಬೇಕಿತ್ತ ನಿಮ್ಗೆ? ನಾನು ಹೆಡ್ ಕಾನ್ಸ್ಟೇಬಲ್, ಅವ್ರು ಏನು ಅಪಾಯಿಂಟ್ ಮಾಡ್ತಾರೆ ನಾವೆಲ್ಲ ಸೇರಿ ಕೆಲಸ ಮಾಡ್ಬೇಕಾಗತ್ತೆ ಅಷ್ಟೇ. ರೀ, ಮಗಳು ಮದ್ವೆ ಆಗ್ಲಿ ಅಂತ ದೇವ್ರು ಪೂಜೆ ಮಾಡಿಸ್ತಾ ಇದೀವಿ. ಇಂಥ ಟೈಮ್ನಲ್ಲಿ ನೀವಿಲ್ಲ ಅಂದ್ರೆ ಹೇಗೆ ಹೇಳಿ? ನೀನೇ ಹೇಳಮ್ಮ ನಿಮ್ಮ ಅಣ್ಣನ್ ಸ್ವಲ್ಪ. ಈಗೇನು ದೇವ್ರ ಪೂಜೆ ಟೈಮ್ಗೆ ನಾನಿರ್ಬೇಕು ಅಷ್ಟೇ ತಾನೇ? ನಿಮ್ಗೆ ಮಗಳಿಗಿಂತ ಡ್ಯೂಟಿನೇ ಇಂಪಾರ್ಟೆಂಟಾ? ನನಗೆ ಪೂಜೆನೂ ಇಂಪಾರ್ಟೆಂಟು, ಮಗಳ ಮದುವೆನೂ ಇಂಪಾರ್ಟೆಂಟು. ಅಣ್ಣ ಬರೀ ನೀರ್ ಕುಡ್ದಿಯಲ್ಲ, ತಿಂಡಿ ತಿನ್ನಲ್ವಾ? ಊರ ಹಬ್ಬದ ದಿನ, ಅದು ದೇವ್ರ ಪೂಜೆಗೆ ಮುಂಚೆ ನಾನು ಯಾವತ್ತಾದ್ರೂ ತಿಂಡಿ ತಿಂದಿದ್ಯಾ? ಅದು ಆವಾಗ ನಾನು ನೀನು ಗೋಲಿ ಆಡ್ತಿದ್ದ ಟೈಮಲ್ಲಿ. ಈಗ ನಿಂಗೆ BP ಇದೆ, ತಿಂಡಿ ತಕೊಂಬತ್ತೀನಿ ನೀರು. ನಮ್ ದೀಪು ಹೇಳಲ್ವಾ, ದಂಡಿಗೆದರಲ್ಲ ದಾಳಿಗೆದರಲ್ಲ, ಈ ಜಯರಾಮ BP ಗೆದರ್ಬಿಡ್ತಾನ. ರೀ, ಹೋಗ್ಲಿ, ಮಾತ್ರನ ಜೋಬ್ಗೆ ಇಟ್ಕೊಂಡು ಹೋಗಿ. ದೀಪು, ಅಪ್ಪಂದು BP ಮಾತ್ರ ತಗೊಂಡ್ ಬಾಮ. ಅಲ್ಲ, ಆಗ್ಲಿಂದ ಒಂದೇ ರಾಗದಲ್ಲಿ ದೀಪು ದೀಪು ಅಂತ ಕೂಗ್ತಿದ್ರು. ಈ ಹುಡುಗಿ ಇಲ್ಲ ಹೂ ಇಲ್ಲ, ಎಲ್ಲೋದ್ಲಿಡು? ಬೆಕ್ಕಿನ ಮರಿತಾರ ಮಿಯಾವ್ ಮಿಯಾವ್ ಅಂತ ಇದ್ದೋಳು ಇದ್ದಕ್ಕಿದ್ದಂಗೆ ಹೆಣ್ಣುಲಿ ಮೈ ಮೇಲೆ ಬಿದ್ದು ಆರೋರ್ ತರ ಆಡ್ತಿದ್ಯಲ್ಲ. ಯಾರೇ ನೀನು ಕುಮ್ಮಕ್ ಕೊಡ್ತಾ ಇರೋರು? ದೇವಿಗೆ ಸ್ವಲ್ಪ ಪವರ್ ಜಾಸ್ತಿನೇ ಇದೆ, ಅದಕ್ಕೆ ಕನ್ನಡಕ ಹಾಕ ಬಂದ್ಬಿಟ್ಟಿದ್ದಾಳೆ. ಪವರು ಜಾಸ್ತಿ ಇರೋದ್ರಿಂದಾನೆ ಹೆಣ್ಮಕ್ಳು ನಿಮ್ಮಂತ ಗಂಡನ ಕಟ್ಕೊಂಡು ಸಂಸಾರ ತೂಕ್ಸ್ಕೊಂಡು ಹೋಗ್ತಿರೋದು. ಏಯ್, ಜೀವನ್ ಪೂರ್ತಿ ಸಾಕಲ್ವಾ ಗಂಡಸ್ರು ಹೆಂಗಸ್ರನ್ನ? ಏಯ್, ಸಾಕವ್ರೇನ್ ಹಸುನ, ಕುರಿನ, ನಾಯ? ಆ ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಗೆ ಊಟ ತಿಂಡಿ ಹಾಕಿ, ಬಟ್ಟೆ ಬರೆ ಒಗ್ದು, ಮಕ್ಕಳನ್ನ ಹೆತ್ತು, ಅದರ ಮೇಲೆ ಕೆಲಸ ಕೂಡ ಮಾಡಿ ನಿಮ್ಮನ್ನ ಸುಖವಾಗಿ ನೋಡ್ಕೋತಾರಲ್ವಾ ನಿಮ್ ಹೆಂಡತಿ, ಅವ್ರು ನಿಮ್ಮನ್ನ ಸಾಕ್ತಾ ಇರೋದು. ನಾಳೆಯಿಂದ ತೆಪ್ಪ ಕೆಲಸ ಮಾಡಿ ಮರ್ಯಾದೆಯಿಂದ ಮನೇಲಿ ಇದ್ರೆ ಸರಿ, ಇಲ್ಲ ಅಂದ್ರೆ ಸಾಧಿಸಿರೋ ಗಂಡಿಂದೆ ಒಂದ್ ಹೆಣ್ಣು ಇರ್ತಾಳೆ ಅಂತ ಕೇಳಿದ್ದೀರಾ? ಹೊರಗೋಗಿ ದುಡಿಯೋಕೆ ಶಕ್ತಿ ತುಂಬೋಳೆ ಹೆಣ್ಣು. ನಿಮ್ ಗಂಡ ಗದರ್ದಾಗ ಹೆದರ್ಕೊಂಡ್ ಕುಣ್ಯಕ್ಕೆ ನೀವವ್ರ ಆಳಲ್ಲ, ಈ ಮನೆ ಮಹಾಲಕ್ಷ್ಮಿ. ಅವ್ರಿಗೆ ಸ್ಥಾನಮಾನ ಇದೆಯೋ ನಿಮ್ಗೂ ಅಷ್ಟೇ ಸ್ಥಾನಮಾನ ಇದೆ. ಪ್ರತಿ ಸತಿ ದೇವ್ರು ಬಂದ್ ನಿಮ್ಮನ್ನ ಕಾಪಾಡಲ್ಲ, ನಿಮ್ಮನ್ನ ನೀವೇ ರಕ್ಷಿಸ್ಕೋಬೇಕು. ಅರ್ಥ ಆಯ್ತಾ? ಅಕ್ಕಂಗೋಸ್ಕರ ದೇವಿ ವೇಷ ಹಾಕೊಂಡು ವ್ರತ ಮಾಡ್ತೀನಿ ಅಂತಿದೆ. ಬಾಕ ಹೋಗೋಣ. ನಮಸ್ಕಾರ ನಮಸ್ಕಾರ, ಬರಬೇಕು. ನೀವು ಬಂದಿದ್ದು ನಮ್ಮ ದೇವಸ್ಥಾನಕ್ಕೆ ಕಳೆ ಬಂದಾಗಾಯ್ತು. ನೀವೆಲ್ಲರೂ ಒಳಗೆ ಹೋಗಿರಿ, ನಾನು ಬರ್ತೀನಿ. ಸೌಂದರ್ಯ, ಚಿರು ಆಲ್ರೆಡಿ ಹೊರಟಿದ್ದಾನೆ. ಅಣ್ಣ, ನೀನು ಅವ್ರ ಜೊತೆನೆ ಹೋಗಿರಿ. ಸರಿ. ನನ್ನ ನೋಡಕ್ಕೆ ಜನ ಕಿಲೋಮೀಟರ್ ಗಟ್ಲೆ ನೋಡ್ಕೊ ಬರ್ತಾ ಇದ್ರು. ಇವಾಗ ನಾನೇ ನಡೆಯಂಗಾಗಿದೆ. ಎಂತ ದುರ್ವಿಧಿ. ಇಷ್ಟು ದಿನ ನನ್ನ ಜನಗಳು ಟೆಂಟು ಪೆಂಡಲ್ ಕೆಳಗಡೆ ಕೂರಿಸಿ ಪೂಜೆ ಮಾಡ್ತಿದ್ರು. ಆದ್ರೆ ಈಗ ಈ ಊರಿ ಬಿಸಿಲಲ್ಲಿ ನಡೆಯಂಗಾಗಿದೆ. ಎಂತ ಡಬ್ಬ ಗಾಡಿನಕ್ಕ ನಿಂದು. ನೀನ್ ಹೀಗೆ ಮಾತಾಡ್ತಿದ್ರೆ ಜನರು ನಿನ್ನ ನೀರಿಗೆ ಹಾಕ್ತಾರಲ್ವಾ, ನಾನು ನಿನ್ನ ನೀರಿಗೆ ಹಾಕ್ಬಿಡ್ತೀನಿ. ನನ್ನನ್ನೆಲ್ಲ ಹಾಕಕ್ಕಾಗಲ್ಲ. ಇವಾಗ ಈ ಸಮಸ್ಯೆಗೆ ಪರಿಹಾರ ಹುಡ್ಕೋ. ಮಾನವರು ಕಷ್ಟದಲ್ಲಿದ್ರೆ ದೇವ್ ಬರ್ತಾರೆ, ಆದ್ರೆ ದೇವ್ರ ಕಷ್ಟದಲ್ಲಿದ್ರೆ ಒಂದ್ ಒಳ್ಳೆ ಮಾನವರು ಖಂಡಿತ ಬರ್ತಾರೆ. ಬಂದ್ರು.
ನಾನೇನು ಕೇಳಲೇ ಇಲ್ಲ, ನೀವೇ ತಸ್ತು ಅಂತಿದ್ದೀರಾ? ನಿಮ್ಗೇನಾದ್ರೂ ಬೇಕಿತ್ತಾ? ಡ್ರಾಪ್. ದೇವ್ರಿಗೆ ವಾಹನ ಇಲ್ದಂಗೆ ಆಗೋಯ್ತಾ? ವಾಹನ ಇದೆ, ಆದ್ರೆ ಮನುಷ್ಯರು ಎಷ್ಟು ಒಳ್ಳೆಯವರು ಅಂತ ಪರೀಕ್ಷೆ ಮಾಡೋದಕ್ಕೆ ಹಿಂಗ್ ನಿಂತಿದೀವಿ. ಪರೀಕ್ಷೆ ಡ್ರಾಪ್ ಕೊಡೋದಕ್ಕೆ? ಆಯ್ತು ಬನ್ನಿ ಕೊಡ್ತೀನಿ. ನಡಿಯಕ್ಕ. ಲೇ ನಿಲ್ರೋ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಗುರ್ತು ಪರಿಚಯ ಇಲ್ದೆ ಶಿವ ಅಂತ ಹತ್ತೆ ಬಿಡ್ತಿದ್ದೀರಾ ಅಲ್ವಾ? ಪಾರ್ಟಿ ಬೇರೆ ನೋಡಕ್ಕೆ ಡಮಾಲ್ ಗುಟ್ಟೆ ತರ ಕಾಣಿಸ್ತಿದೆ. ಇವ್ರೆ, ನೀವ್ ಈ ಊರ್ಗೆ ಹೊಸಬ್ರು ಅನ್ಸುತ್ತೆ. ಯಾವ ಊರಿಂದ ಬಂದಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಪಿನ್ ಕೋಡ್ ಏನು, ಅಡ್ರೆಸ್ ಏನು ಎಲ್ಲ ಹೇಳ್ತೀರಾ ಸ್ವಲ್ಪ? ಅಲ್ಲ ರೀ, ನೀವೇನ್ ದೇವ್ರಾ ಇಲ್ಲ ಪೊಲೀಸಾ? ಡ್ರಾಪ್ ಕೊಡ್ತೀನಿ ಅಂದೆ ತಾನೆ, ಸುಮ್ನೆ ಬನ್ನಿ. ಅಪ್ಪಯ್ಯ, ಯಾರ್ಯಾರೋ ಗಾಡಿ ಹತ್ಬಿಟ್ಟು ದೇವ್ರಿಗೆ ಕಿಡ್ನಾಪ್ ಮಾಡ್ಬಿಟ್ರ? ಆಗಲ್ಲ ಆಗಲ್ಲ ಆಗಲ್ಲ. ನಾವ್ ಹತ್ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸ್ವಲ್ಪ ವಿಷಯನ ತಿಳ್ಕೊಬೇಕು. ಸರಿ ಆಯ್ತು. ನನ್ನ ಹೆಸರು ಚಿರಾಗ್ ಅಂತ. ನಮ್ದು ಬೆಂಗಳೂರಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಂಪ್ನಿ ಇದೆ. ನಮ್ಮನೇಲಿ ನಮ್ಮ ಅತ್ತಿಗೆ, ನಮ್ಮಣ್ಣ, ಇನ್ನೂ ಎಷ್ಟೊಂದು ಜನ ಇದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ. ಅಕ್ಕ ಎಲ್ಲ ಓಕೆ, ಮತ್ತಿನ್ ಕಾಯೋದ್ ಯಾಕೆ? ಆಹಾ ಆಹಾ, ಎಲ್ಲ ವಿಷಯ ತಿಳಿದಾಯ್ತು. ಒಂದ್ ಹಂತಕ್ಕೆ ನೀವ್ ನಂಗೆ ಪರಿಚಯ ಆಗಿದ್ದೀರಾ. ನಾವೆಲ್ಲರೂ ನಿಮ್ ವಾಹನನ ಬಳಸ್ತೀವಿ. ಹತ್ರ ನಂಗೆ ನಿಮ್ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯ್ತು. ಸಾಕ್ಷಾತ್ ದೇವರೇ ಬಂದಿದ್ದಾರೇನೋ ಅನ್ಸುತ್ತೆ. ಯಾರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಯಾರೋ ಏನು ಭಕ್ತ, ನಿಮ್ ಪಕ್ಕದಲ್ಲಿರೋ ಅಕ್ಕ ದೇವ್ರೆ. ಅಕ್ಕನ? ನಿಮ್ ಪಕ್ಕದಲ್ಲಿ ಕೂತಿರೋ ದೇವತೆ. ನನ್ ಕಚ್ಚೆನ ನಮ್ಮಮ್ಮನ್ ಹಳೇ ಸೀರೆಲ್ ಹೊಲ್ದಿದ್ದಾರೆ. ನಿಮ್ಗೇನಾರು ಗೊತ್ತಾತಾ? ನಮ್ಮಕ್ಕ ಒಂದ್ಸಲ ಕಣ್ಣಲ್ಲಿ ನೋಡಿದ್ರೆ ಮುಗೀತು, ಜರ್ರ ಅಂತ ತಲೆಗೆ ಹೋಗಿ ಬರ್ರ ಅಂತ ಹೊಳ್ದ್ ಬಿಡ್ತಾಳೆ. ಅಕ್ಕ ಬಿಡೋ ಒಂದ್ ಸ್ಯಾಂಪಲ್. ಶರ್ಟ್ ಉದ್ದ 27, ತೋಳು 29, ಎದೆ 37. ಹೆಂಗೆ? ಫ್ಯಾಂಟಾಸ್ಟಿಕ್, ನೈಸ್ ಜಾಬ್ ದೇವ್ರು. ಥ್ಯಾಂಕ್ಸ್. ನಿಮ್ಮನೇಲೂ ಏನಾದ್ರೂ ಹಳೆ ಪಂಚೆ ಜುಬ್ಬ ಏನಾದ್ರೂ ಇದ್ರೆ ತಗೊಂಡ್ ಬಂದ್ಬಿಡಿ. ನಾನ್ ಲಕ ಅಂತ ಬಟ್ಟೆ ಹೊಳ್ಕೊಟ್ಬಿಡ್ತೀನಿ. ಓ, ನೀವು ಡಿಸೈನರ್ ಹಾಗಾದ್ರೆ? ಅವೆಲ್ಲ ನಂಗೆ ಗೊತ್ತಿಲ್ಲ, ನಾನು ಟ್ರೇಲರ್. ಟ್ರೇಲರಾ? ಅಕ್ಕ, ಈ ವಯ್ಯಂಗೆ ಟ್ರೇಲರ್ ಅಂದ್ರೆ ಏನಂತ ಗೊತ್ತಿಲ್ಲ. ಬಟ್ಟೆ ಹೊಲಿಯೋದು ಕಣ್ರಿ. ಟೈಲರಾ? ಓಕೆ. ಟ್ರೈಲರು. ಆದ್ರೂ ಅಕ್ಕ ನಮ್ ಬಗ್ಗೆ ತುಂಬಾ ವಿಚಾರಿಸ್ತಾ ಇದ್ದಾರೆ. ಡೇಂಜರ್ ಡೇಂಜರ್. ಹೌದೌದು. ನೀವೇನ್ ಕೆಲಸ ಮಾಡೋದು? ನಾನ್ ಫ್ಯಾಷನ್ ಡಿಸೈನರ್ ಕ್ಲೋತ್ಸ್ ರೆಡಿ ಮಾಡ್ತೀನಿ. ಓ, ನೀವು ನಮ್ ತರಾನೇ. ಟ್ರೈಲರು. ಟ್ರೈಲರ್ ಅಲ್ಲ, ಡಿಸೈನರ್. ಅಳಿಯ ಅಲ್ಲ, ಮಗಳು ಗಂಡ ಒಂದೇ ತಾನೆ. ಆಯ್ತು. ಹೌದು, ನೀವು ಟ್ರೈಲರ್ ಆಗಿ ಇಷ್ಟೊಂದು ಫ್ರೀ ಇದ್ದೀರಾ? ನಮ್ಮಕ್ಕ ತುಂಬಾ ಬಿಜಿ. ಸುತ್ತ ಹತ್ತೂರಲ್ಲಿ ನಡೆಯೋ ಜಾತ್ರೆ, ತೇರು, ಕಳ್ಸ, ಸೋಮ್ನ, ಆರ್ತಿ ಎಲ್ಲದಕ್ಕೂ ನಮ್ಮ ಅಕ್ಕನೇ ಟ್ರೈಲರು. ಅಕ್ಕ, ಆದ್ರೂ ನೀನ್ ನಂಗೆ ಸೋಮ್ನ ಅಂದ್ರೆ ಏನಂತ ಹೇಳೇ ಇಲ್ಲ. ದೇವ್ರು ದೇವ್ ತರ ಇರ್ಬೇಕು, ಸುಮ್ನೆ ಪ್ರಶ್ನೆ ಮಾಡ್ಬೇಡ. ಆಯ್ತು. ಅದ್ ಸರಿ, ದೇವ್ರಿಗೆ ಬಟ್ಟೆ ಹೊಲ್ಕೊಡೋ ನೀವೇ ಇವತ್ತು ದೇವ್ರ ಕಾಸ್ಟ್ಯೂಮ್ ಅಲ್ಲಿ ಇದೀರಲ್ಲ, ಏನಿದ್ರ ಮರ್ಮ ಅಂತ? ದೇವಿ ಮರ್ಮ ಎಲ್ಲ ಕೇಳ್ಬಾರ್ದು. ನಿಮ್ಗೇನಾದ್ರೂ ವರ ಬೇಕಿದ್ರೆ ಕೇಳಿ. ಕೇಳಿ ಕೇಳಿ. ವರ ಪಡಿಬೇಕು ಅನ್ನೋ ಕೊರತೆ ಏನಿಲ್ಲ. ನಮ್ಮ ಅತ್ತಿಗೆನೆ ನಂಗೆ ತಾಯಿ ಸ್ಥಾನದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಈಗ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದ್ವೆ ಆಗ್ಬೇಕನ್ನೋ ಆಸೆ ಇದೆ. ಅದನ್ನು ನಮ್ಮ ಅತ್ತಿಗೆನೆ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಮದ್ವೆನಾ? ಹತ್ತಿರಿಗೆ ಮದ್ವೆಯಿಂದ ದೂರ ಹೋಗೋರ್ನ ನೋಡಿದೀನಿ. ಇದ್ಯಾವ ಸ್ವಾಮಿ ಮದ್ವೆ ಬೇಗ ಆಗ್ಲಿ ಅಂತ ಬೇಡ್ಕೋತಿರೋದು? ಹೋಗ್ಲಿ ಬಿಡಿ, ನಮ್ಮೂರನ್ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ದೇವ ಹತ್ರ ಬೇಡ್ಕೊಡಿ. ಹೆವಿ ಪವರ್ ಅವ್ರಿಗೆ. ಅಲ್ಲೇಡ್ರ ಅಲ್ಲೇ ಬಹುಮಾನ. ಮದ್ವೆನೂ ಫಿಕ್ಸು, ಹುಡುಗಿನೂ ಫಿಕ್ಸು. ಆದ್ರೆ ಆ ಹುಡುಗಿ ನಮ್ಮ ಅತ್ತಿಗೆಗೂ ಇಷ್ಟ ಆಗ್ಬೇಕಲ್ಲ.
ದೊಡ್ಡ ದೇವ್ರೆ ತತಾಸ್ತು ಅನ್ಬಿಟ್ರೆ ನಿಮ್ ಅದ್ಕೆ ಯಾಕೆ ತತಾಸ್ತು ಅನ್ನಲ್ಲ? ಮತ್ತೆ ನಿಮ್ ಮದ್ವೆ ಫಿಕ್ಸ್ ಆದ್ರೆ ನಿಮ್ಗೂ ನಿಮ್ ಹೆಂಡತಿಗೂ ನಾನೇ ಬಟ್ಟೆ ಹೊಳಿತೀನಿ. ನೀವೇನ್ರಿ ಬರೀ ಬಟ್ಟೆ ಹೊಲಿಯೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀರಾ? ನಿಮ್ ತರ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ ನನಗೆ. ಮದ್ವೆ ಆಗಿದ್ವೆ ಬೇಡವೇ ಬೇಡ. ನಾನು ಹೊಲಿಯೋ ಬಟ್ಟೆನ ನಮ್ಮೂರವರು ಹಾಕೊಂಡು ಮಿಂಚ್ಬೇಕು. ನಮ್ಮ ಅಪ್ಪ ಅಮ್ಮನ್ನ ಖುಷಿಯಾಗಿ ನೋಡ್ಕೊಂಡು ಅದೇ ಊರಲ್ಲಿ ಆರಾಮಾಗಿರ್ಬೇಕು. ಅದೇ ನನ್ನ ಆಸೆ. ಒಂದ್ ವೇಳೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ಮ ಮದುವೆ ಮಾಡ್ಸಕ್ ಮುಂದೆ ನಿಂತ್ಕೊಂಡ್ರೆ ಅಥವಾ ಅಂತ ಸಂದರ್ಭ ಬಂದ್ರೆ ಆಗೇನ್ ಮಾಡ್ತೀರಾ? ನಂತರ ನಾಟಿ ಪೇಸ್ಗೆ ನಿಮ್ ತರ ಸಿಟಿ ಪೇಸ್ ಬೇಕು ಅಂತ ಹೇಳಿದಾಗ ಅದಾಗಲ್ಲ, ಮದ್ವೆನೂ ಆಗಲ್ಲ. ಅಲ್ಲಿಗೆ ಮದ್ವೆ ಕತೆ ಗೋತಾ. ಹೆಂಗೆ ನಮ್ ಪ್ಲಾನು? ಸೂಪರ್. ದೇವಿ, ದೇವತೆಗಳೆಲ್ಲ ಇಳ್ದಿದ್ದಾಯ್ತಾ? ನೀವು ಮಾಡಿರೋ ಆಶೀರ್ವಾದ ನೆನಪಿದೆ ತಾನೆ? ಅದ್ ನಿಜ ಆಗಂಗ್ ನೀವೇ ನೋಡ್ಕೋಬೇಕು. ಹೀಗಂದ್ರೆ ಹೀಗೆ, ಹಾಗಂದ್ರೆ ಹಾಗೆ ಆಗುತ್ತೆ. ಇವತ್ತು ಇಷ್ಟತ್ರಲ್ಲೇ ನಿಮ್ಗೊಪ್ಗೆ ಆಗೋ ಹುಡ್ಗಿ ನಿಮ್ ಮುಂದೆ ಬಂದು ನಗ್ತಾಳೆ ಭಕ್ತ. ಕಾದು ನೋಡಿ, ನಿಮ್ಗೆ ಸಂಪೂರ್ಣ ಪ್ರೀತಿಯನ್ನು ಕರುಣಿಸ್ತಿದ್ದೀನಿ. ಶೀಘ್ರಮೇವ ಇಷ್ಟಪಡುವಂತ ಹುಡುಗಿ ಪ್ರಾಪ್ತಿರಸ್ತು. ಅದಾದ್ಮೇಲೆ ಕಲ್ಯಾಣಂ ಪ್ರಾಪ್ತಿರಸ್ತು.